ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಟ್ವೀಟ್ ಮೂಲಕ ಈಗಲೂ ನನಗೆ ಒಬ್ಬ ಮಾಧ್ಯಮದ ಸ್ನೇಹಿತರು ಆ ಟ್ವೀಟನ್ನು ಕಳಿಸಿದರು. 2,85,000 ಉದ್ಯೋಗವನ್ನು ನಾವು ಭರ್ತಿ ಮಾಡ್ತೇವೆ, ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಅವಕಾಶ ಏನಿದೆ. ಈ ಹಿಂದೆ ಪಾಪ ಭಾಳ ಹೇಳಿದ್ರು, ಹಿಂದಿದ್ದಂಥ ಸರ್ಕಾರಗಳು ಯಾರೂ ಕೂಡ ಉದ್ಯೋಗಗಳನ್ನ ತಲುಪಿಸ್ಲಿಕ್ಕೆ ಆಗಲಿಲ್ಲ. ಸರ್ಕಾರದ ಕಡೆಯಿಂದ ಇರ್ತಕ್ಕಂಥ ಈ 2,85,000 ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು. ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ನ ಮತ್ತೆ ನಾನು ಕೂಡ ಓದ್ತಾ ಇದ್ದೆ. 1 ವರ್ಷ ಕಳೆದೋಗದೆ. 1 ವರ್ಷ ಆದರೂ ಕೂಡ ಈಗಲೂ ಕೂಡ ಅಲ್ಲಿರ್ತಕ್ಕಂಥ ಯಾವುದೇ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಉದ್ಯೋಗ ಏನು ಭರ್ತಿ ಆಗಬೇಕಾಗಿತ್ತು, ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡದಲ್ಲಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ, ಇವತ್ತು ಯುವಕರು ಬೀದಿಗಿಳಿದವರೆ. ಬೀದಿಗಿಳಿತಕ್ಕಂಥ ಒಂದು ಪರಿಸ್ಥಿತಿ, ವಾತಾವರಣವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ರಾಜ್ಯ ಸರ್ಕಾರ ಆಗಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಖಂಡನೀಯ. ಯಾಕೆಂದರೆ ಇವತ್ತು ಉಪಮುಖ್ಯಮಂತ್ರಿಗಳು ಮಾತನಾಡಿರ್ತಕ್ಕಂಥ ಹೇಳಿಕೆಯನ್ನು ನಾನು ನೋಡಿದೆ. ಅದೆಂಥದ್ದು ಯುವ ನಿಧಿಯಲ್ಲಿ 3,000 ರೂಪಾಯಿ ಕೊಡ್ತಾ ಇಲ್ವಾ ಅಂತ ಭಾಳ ಲಘುವಾಗಿ ಮಾತಾಡಿದ್ದಾರೆ. ಇಲ್ಲಿ ಯಾವುದೋ ಇವರು 3,000 ರೂಪಾಯಿ 2,000 ರೂಪಾಯಿ ನೆಚ್ಕೊಂಡು ಬದುಕ್ತಾ ಇರ್ತಕ್ಕಂಥ ಯುವಕರು ಯಾರೂ ಇಲ್ಲ. ಸ್ವಾಭಿಮಾನದ ಬದುಕು, ಸ್ವಾವಲಂಬಿಗಳಾಗಿ ನಿಂತು ಅವರ ಸ್ವಂತ ಕಾಲ ಮೇಲೆ ದುಡಿತಕ್ಕಂಥದ್ದಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ, ಅವ್ರ ಕರ್ತವ್ಯ. ಜೊತೆಯಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಮಾತು ಕೊಟ್ಟಿದ್ದರು, ಆದರೆ ಕೊಟ್ಟ ಮಾತಂತೆ ಯಾವುದೂ ಕೂಡ ಉಳಿಸ್ಕೊಂಡಿಲ್ಲ, ಮಾತು ತಪ್ಪಿದ್ದಾರೆ. ಹಾಗಾಗಿ ಇವತ್ತು ಯುವಕರು ಬೀದಿಗಿಳಿದಿದ್ದಾರೆ. ಅಂತಿಮವಾಗಿ ಧಾರವಾಡದಲ್ಲಿ ಏನು ಇವತ್ತು ಈ ಪ್ರತಿಭಟನೆ ಹೋರಾಟ ಶುರುವಾಗಿದೆ, ಬಹುಶಃ ಈ ಒಂದು ಯುವಕರ ಕಿಚ್ಚು ಇಡೀ ರಾಜ್ಯ ವ್ಯಾಪ್ತಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹತ್ತುರಿತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಏನು 2,85,000 ಭರ್ತಿ ಮಾಡ್ತೀವಿ ಸರ್ಕಾರದ ಹುದ್ದೆಗಳನ್ನ ಅಂತ ಹೇಳಿದ್ರು, ಅದನ್ನು ಮಾಡ್ತಕ್ಕಂಥ ಸೂಕ್ತ.